ಯೇಸುವಿಗೆ ಲಾಜರನೆಂದರೆ ತುಂಬ ಇಷ್ಟ. ಲಾಜರನು ತನ್ನ ಸಹೋದರಿಯರಾದ ಮರಿಯ ಮತ್ತು ಮಾರ್ತರೊಂದಿಗೆ ಬೇಥನಿಯಲ್ಲಿ ವಾಸಿಸುತ್ತಿದ್ದ. ಒಂದು ದಿನ ಯೇಸುವಿಗೆ ಒಂದು ದುಃಖದ ಸುದ್ದಿ ಬಂತು. ಲಾಜರನು ತೀವ್ರ ಅಸ್ವಸ್ಥನಾಗಿದ್ದನು. ಅವನ ಸಹೋದರಿಯರು ಯೇಸು ಬೇಗ ಬರುತ್ತಾರೆ ಎಂಬ ನಿರೀಕ್ಷೆಯಿಂದ ಸಂದೇಶ ಕಳುಹಿಸಿದರು. ಯೇಸುವಿಗೆ ಲಾಜರನ ಬಗ್ಗೆ ಮತ್ತು ಅವನ ಸಹೋದರಿಯರ ಬಗ್ಗೆ ತುಂಬಾ ಕಾಳಜಿ ಇತ್ತು. ಆದರೆ ಬೇಥನಿಗೆ ಹೋಗುವ ಬದಲು ಯೇಸು ಇನ್ನೂ 2 ದಿನ ಅಲ್ಲೇ ಇದ್ದನು. ಶಿಷ್ಯರಿಗೆ ಗೊಂದಲವಾಯಿತು. ಯೇಸುವು ಲಾಜರನನ್ನು ಪ್ರೀತಿಸುತ್ತಿದ್ದರೆ ಅವನು ಅವನನ್ನು ಗುಣಪಡಿಸಲು ಏಕೆ ಓಡುತ್ತಿಲ್ಲ ಎಂದು ಅವರು ಯೋಚಿಸಿದರು. ಆದರೆ ಯೇಸುವಿಗೆ ಒಂದು ಯೋಜನೆ ಇತ್ತು. ಅವರು ಊಹಿಸಲು ಸಾಧ್ಯವಾಗದಷ್ಟು ದೊಡ್ಡ ಯೋಜನೆ. ಆತನು ತನ್ನ ಶಿಷ್ಯರಿಗೆ, ಲಾಜರನು ನಿದ್ರಿಸುತ್ತಿದ್ದಾನೆ, ಆದರೆ ನಾನು ಅವನನ್ನು ಎಬ್ಬಿಸಲು ಅಲ್ಲಿಗೆ ಹೋಗುತ್ತಿದ್ದೇನೆ ಎಂದು ಹೇಳಿದನು. ಲಾಜರನು ವಿಶ್ರಾಂತಿ ಪಡೆಯುತ್ತಿದ್ದಾನೆ ಎಂದು ಶಿಷ್ಯರು ಭಾವಿಸಿದರು. ಅವರಿಗೆ ಅರ್ಥವಾಗಲಿಲ್ಲ. ಯೇಸು ಅವರಿಗೆ ಮತ್ತು ಜಗತ್ತಿಗೆ ಮರಣದ ಮೇಲೆ ತನ್ನ ಅದ್ಭುತ ಶಕ್ತಿಯನ್ನು ತೋರಿಸಲಿದ್ದನು. ಕಾಯುವುದು ಕಷ್ಟ. ನಾವು ವಿಷಯಗಳು ತಕ್ಷಣವೇ ನಡೆಯಬೇಕೆಂದು ಬಯಸುತ್ತೇವೆ. ಆದರೆ ಕೆಲವೊಮ್ಮೆ ಕಾಯುವುದು ಮುಖ್ಯ ಎಂದು ಯೇಸುವಿಗೆ ತಿಳಿದಿತ್ತು. ಅದು ನಮ್ಮ ನಂಬಿಕೆಯನ್ನು ಬೆಳೆಸುತ್ತದೆ ಮತ್ತು ದೇವರ ಮಹಿಮೆಯನ್ನು ಬಹಿರಂಗಪಡಿಸುತ್ತದೆ. ಹೀಗೆ 2 ದಿನಗಳ ನಂತರ ಯೇಸು ದೇವರ ಯೋಜನೆಯ ಮೇಲೆ ಗಮನ ಹರಿಸಿದನು. ಲಾಜರನ ಅನಾರೋಗ್ಯವು ಮರಣಕ್ಕೆ ಅಲ್ಲ, ಆದರೆ ದೇವರ ಮಹಿಮೆಗಾಗಿ ಎಂದು ಆತನಿಗೆ ತಿಳಿದಿತ್ತು. ಯೇಸು ಮಾರ್ಥ, ಮರಿಯ ಮತ್ತು ಲಾಜರನನ್ನು ತುಂಬಾ ಪ್ರೀತಿಸುತ್ತಿದ್ದನು. ಆದರೂ ಅವರ ನಂಬಿಕೆಯನ್ನು ಪರೀಕ್ಷಿಸಲು ಅವಕಾಶ ಮಾಡಿಕೊಟ್ಟಿದ್ದನು. ಯೇಸುವಿನ ವಿಳಂಬವು ಕಾಳಜಿಯ ಕೊರತೆಯಾಗಿರಲಿಲ್ಲ, ಆದರೆ ದೈವಿಕ ಅವಕಾಶವಾಗಿತ್ತು. ಆತನು ಅದ್ಭುತ ಕಾರ್ಯವನ್ನು ಮಾಡಲಿದ್ದನು. ಅದು ಅವನ ಅನುಯಾಯಿಗಳ ನಂಬಿಕೆಯನ್ನು ಬಲಪಡಿಸುತ್ತದೆ ಮತ್ತು ಜಗತ್ತಿಗೆ ಆತನ ಶಕ್ತಿಯನ್ನು ಬಹಿರಂಗಪಡಿಸುತ್ತದೆ. ಯೇಸು ಕೊನೆಗೆ ಬೇಥನಿಗೆ ಬಂದಾಗ ಲಾಜರನು ಈಗಾಗಲೇ ಸತ್ತಿದ್ದನು. ಅವನು 4 ದಿನಗಳಿಂದ ಸಮಾಧಿಯಲ್ಲಿದ್ದನು. ಯೇಸು ಬಂದಿರುತ್ತಾನೆಂದು ಕೇಳಿದ ಮಾರ್ಥ ಆತನನ್ನು ಭೇಟಿ ಮಾಡಲು ಓಡಿ ಹೋದಳು. ಕರ್ತನೇ, ನೀನು ಇಲ್ಲಿ ಇದ್ದಿದ್ದರೆ ನನ್ನ ಸಹೋದರ ಸಾಯುತ್ತಿರಲಿಲ್ಲ ಎಂದು ಅವಳು ಹೇಳಿದಳು. ಹಾಗೂ ಯೇಸುವಿನ ಗುಣಪಡಿಸುವ ಶಕ್ತಿಯನ್ನು ಮಾರ್ಥ ನಂಬಿದ್ದಳು. ಆದರೆ ಸಾವಿನ ಅಂತಿಮತೆಯೊಂದಿಗೆ ಅವಳು ಹೋರಾಡುತ್ತಿದ್ದಳು. ಯೇಸು ಮಾರ್ಥಳನ್ನು ಸಂತೈಸಿದನು ಮತ್ತು ನಿನ್ನ ಸಹೋದರನು ಪುನಃ ಎದ್ದೇಳುವನು ಎಂದು ಹೇಳಿದನು. ಮಾರ್ಥ ಹೀಗೆ ಉತ್ತರಿಸಿದಳು, ಕೊನೆಯ ದಿನದಂದು ಪುನರುತ್ಥಾನದಲ್ಲಿ ಅವನು ಪುನಃ ಎದ್ದೇಳುತ್ತಾನೆ ಎಂದು ನನಗೆ ತಿಳಿದದೆ. ಅವಳು ಭವಿಷ್ಯದ ಪುನರುತ್ಥಾನವನ್ನು ನಂಬಿದ್ದಳು. ಆದರೆ ಯೇಸು ಅವಳು ಇನ್ನೂ ದೊಡ್ಡದನ್ನು ತಕ್ಷಣದಲ್ಲಿ ನೋಡಬೇಕೆಂದು ಬಯಸಿದನು. ಮರಿಯ ಅಳುತ್ತಿರುವುದನ್ನು ನೋಡಿದ ಯೇಸು ತುಂಬಾ ದುಃಖಿತನಾದನು ಮತ್ತು ನೀವು ಲಾಜರನನ್ನು ಎಲ್ಲಿ ಇಟ್ಟಿದ್ದೀರಿ ಎಂದು ಕೇಳಿದನು. ಅವರು, ಕರ್ತನೇ, ನೀನೇ ಬಂದು ನೋಡು ಎಂದು ಹೇಳಿದರು. ಯೇಸುವು ಸಮಾಧಿಯನ್ನು ಸಮೀಪಿಸುತ್ತಿದ್ದಂತೆ ಬಹಳವಾಗಿ ಅತ್ತನು. ಭಾವನೆಗಳ ಈ ಶಕ್ತಿಯುತ ಪ್ರದರ್ಶನವು ಲಾಜರನ ಮತ್ತು ಅವನ ಕುಟುಂಬದ ಬಗ್ಗೆ ಯೇಸುವಿನ ಆಳವಾದ ಪ್ರೀತಿಯನ್ನು ತೋರಿಸಿತು. ಆತನು ಕೇವಲ ಅದ್ಭುತಗಳನ್ನು ಮಾಡುವವನಾಗಿರಲಿಲ್ಲ, ಅವರ ದುಃಖವನ್ನು ಹಂಚಿಕೊಂಡ ಸ್ನೇಹಿತನೂ ಆಗಿದ್ದನು. ನೋಡುತ್ತಿದ್ದ ಕೆಲವರು ಹೀಗೆ ಪಿಸುಗುಟ್ಟಿದರು, ಯೇಸುವು ಲಾಜರನನ್ನು ಎಷ್ಟೋ ಪ್ರೀತಿಸುತ್ತಿದ್ದನು. ಯೇಸುವಿನ ಸಹಾನುಭೂತಿಯ ಆಳವನ್ನು ಅವರು ಕಂಡುಕೊಂಡರು. ಅವರು ಯೇಸುವಿನ ದೈವತ್ವದ ಜೊತೆಗೆ ಆತನ ಮಾನವೀಯತೆಯನ್ನು ನೋಡಿದರು. ಯೇಸುವು ದೇವರ ಶಕ್ತಿಯಿಂದ ತುಂಬಿ ಸಮಾಧಿಯ ಬಳಿ ಬಂದನು. ಅದು ಪ್ರವೇಶ ದ್ವಾರದ ಸುತ್ತ ಕಲ್ಲು ಸುತ್ತುಕೊಂಡಿದ್ದ ಒಂದು ಗುಹೆಯಾಗಿತ್ತು. ಕಲ್ಲನ್ನು ತೆಗೆದುಹಾಕಿ ಎಂದು ಯೇಸು ಆಜ್ಞಾಪಿಸಿದನು. ಮಾರ್ಥ ಹಿಂಜರಿದಳು, ಕರ್ತನೇ, ಈಗಾಗಲೇ ದುರ್ವಾಸನೆ ಬಂದಿರುತ್ತದೆ, ಏಕೆಂದರೆ
ಅವನು ಸತ್ತು ಈಗಾಗಲೇ 4 ದಿನಗಳು ಕಳೆದಿವೆ ಎಂದು ಹೇಳಿ, ಆದರೆ ಯೇಸು ಅವಳಿಗೆ ನೆನಪಿಸಿದನು, ನೀನು ನಂಬಿದರೆ ದೇವರ ಮಹಿಮೆಯನ್ನು ನೋಡುವಿ ಎಂದು ನಾನು ನಿನಗೆ ಹೇಳಲಿಲ್ಲವೇ? ಕಲ್ಲು ಬಂಡೆಯನ್ನು ತೆಗೆಸಿದ ನಂತರ ಯೇಸು ಆಕಾಶದತ್ತ ನೋಡಿ ತಂದೆಯಾದ ದೇವರನ್ನು ಪ್ರಾರ್ಥಿಸಿದನು. ನಂತರ ಗಟ್ಟಿಯಾದ ಸ್ವರದಲ್ಲಿ, ಲಾಜರನೇ, ಹೊರಗೆ ಬಾ ಎಂದು ಯೇಸುವು ಕೂಗಿದನು. ಕೆಲವು ಕ್ಷಣಗಳ ಹಿಂದೆ ಮೌನವಾಗಿದ್ದ ಸಮಾಧಿಯು ಈಗ ಅಸಾಧ್ಯವಾದದ್ದನ್ನು ಪ್ರತಿಧ್ವನಿಸಿತು. ಲಾಜರನು ಸಮಾಧಿ ಬಟ್ಟೆಗಳೊಂದಿಗೆ ಬಂಧಿಸಲ್ಪಟ್ಟು ಹೊರಗೆ ಬಂದನು. ಅವನು ಜೀವಂತವಾಗಿದ್ದನು. ಆಶ್ಚರ್ಯಚಕಿತರಾದ ಜನರನ್ನು ನೋಡಿ ಯೇಸು ಹೀಗೆ ಹೇಳಿದನು, ಅವನನ್ನು ಬಿಚ್ಚಿಬಿಡಿ, ಅಸಾಧ್ಯವಾದದ್ದು ಸಂಭವಿಸಿದೆ ಎಂದು. ಅಂತಿಮ ಶತ್ರುವಾದ ಸಾವು ಸೋತಿತ್ತು. ಅನೇಕರು ಕಂಡ ಈ ಅದ್ಭುತವು ಸಾವಿನ ಮೇಲೆ ಯೇಸುವಿಗೆ ಇರುವ ಶಕ್ತಿಗೆ ಸಾಕ್ಷಿಯಾಗಿತ್ತು ಹಾಗೂ ಆತನ ಸ್ವಂತ ಪುನರುತ್ಥಾನದ ಮೂಲಕ ಸಾವಿನ ಮೇಲೆ ಆತನ ಅಂತಿಮ ವಿಜಯವನ್ನು ಸೂಚಿಸಿತ್ತು. ಸಾವಿನ ಮೇಲೆ ಯೇಸುವಿನ ಅಧಿಕಾರಕ್ಕೆ ಮತ್ತು ಆತನ ಸ್ವಂತ ಪುನರುತ್ಥಾನದ ಮುನ್ಸೂಚನೆಗೆ ಇದು ಪ್ರಬಲ ಸಾಕ್ಷಿಯಾಗಿತ್ತು. ಅದನ್ನು ಕಂಡವರ ಮೇಲೆ ಅದು ನಿರಾಕರಿಸಲಾಗದ ಗುರುತನ್ನು ಬಿಟ್ಟಿತ್ತು, ಅವರ ನಂಬಿಕೆಯನ್ನು ಬಲಪಡಿಸಿತು ಮತ್ತು ಅವರನ್ನು ವಿಸ್ಮಯದಿಂದ ತುಂಬಿಸಿತು. ಇದು ಇಂದಿಗೂ ವಿಶ್ವಾಸಿಗಳ ಹೃದಯಗಳಲ್ಲಿ ಭರವಸೆ ಮತ್ತು ನಂಬಿಕೆಯನ್ನು ಪ್ರೇರೇಪಿಸುತ್ತದೆ.